ಯಾವ ಹೂವು ಯಾರ ಮುಡಿಗೋ ಭಾಗ 189. ವಿಕ್ರಮ್ ಸಾನ್ವಿ ಕೈ ಹಿಡಿದುಕೊಂಡಿದ್ದ. ಅವನಿಂದ ಕೈ ಬಿಡಿಸಿಕೊಳ್ಳಲು ಸಾನ್ವಿ ಪ್ರಯತ್ನ ಮಾಡುತ್ತಿದ್ದಂತೆ ವಿಕ್ರಮ್ನ ಹಿಡಿತ ಇನ್ನೂ ಬಿಗಿಯಾಯಿತು. ಅವಳು ವಿಕ್ರಮ್ ಸರ್ ಕೈ ಬಿಡಿ ಪ್ಲೀಸ್ ಎಂದಳು. ವಿಕ್ರಮ್ ಬಿಡಲ್ಲ, ನನ್ಗೆ ಬೇಕೆನ್ನಷ್ಟು ಹೊತ್ತು ನಿನ್ನ ಕೈಯನ್ನ ಹಿಡ್ಕೊಂಡೇ ಇರ್ತೀನಿ. ನನ್ನ ಬೇಡ ಅಂತ ನೀನು ಹೇಳೋ ಹಾಗಿಲ್ಲ. ಬರೀ ಬಾಯಿ ಮಾತಲ್ಲಿ ಜೋರು ಮಾಡೋದಲ್ಲ, ನೀನು ಸ್ಟ್ರಾಂಗ್ ಅಂತ ನನ್ಗೆ ಹೊಡಿದ್ಯಲ್ಲ, ಆಗ್ಲೇ ಗೊತ್ತಾಯ್ತು. ಅದು ಒಂದು ಕ್ಷಣ ಶಕ್ತಿನ ಒಟ್ಟುಗೂಡಿಸಿ ಫೈಟ್ ಮಾಡೋದಕ್ಕಷ್ಟೇ ಮೀಸಲಾಗಿರ್ಬಾರ್ದು. ಯಾವಾಗ್ಲೂ ಸ್ಟ್ರಾಂಗ್ ಇರೋ ತರ ಆರೋಗ್ಯನ ನೋಡ್ಕೋಬೇಕು. ನೀನು ಎಷ್ಟು ವೀಕ್ ಆಗಿದ್ಯಾ ಅಂದ್ರೆ ನಿಲ್ಲೋಕ್ಕೂ ಶಕ್ತಿ ಇಲ್ಲ. ನಿನ್ನ ಕೈ ನಡುಗ್ತಾ ಇದೆ, ಆದ್ರೂ ನೀನು ಯಾರ ಹತ್ರ ಏನೂ ಹೇಳಲ್ಲ. ಅಪ್ಪ ಅಮ್ಮ ಗಾಬರಿ ಆಗ್ತಾರೆ ಅಂತ ಹೇಳಲ್ಲ ಅನ್ಕೊಳ್ಳೋಣ. ನನ್ಗೆ ಹೇಳು ಅನ್ನಲ್ಲ, ಯಾಕೆಂದ್ರೆ ನಿನ್ನ ಪ್ರಕಾರ ನಾನು ನಿನ್ಗೆ ಏನೂ ಅಲ್ಲ. ನಿತಿನ್ ನಿನ್ನ ಮದ್ವೆ ಆಗೋನು, ಅವನ ಹತ್ರ ಹೇಳೋಕೆ ಮುಜುಗರ ಅನ್ಕೊಳ್ಳೋಣ. ಆದ್ರೆ ಪಲ್ಲವಿ, ಪಂಕಜ್ ಮತ್ತೆ ಮನೆಯವರೆಲ್ಲ ನಿನ್ಗೆ ಎಷ್ಟು ಪ್ರೀತಿ ತೋರಿಸ್ತಾರೆ. ಅವರ ಹತ್ರ ಕೂಡ ಹೇಳಿಲ್ಲ. ಚಿಕ್ಕಂದಿನಿಂದ ನೀನು ಹೀಗೆ ಅಲ್ವಾ? ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ದೊಡ್ಡ ಮನಸ್ಸು. ನಾನು ಎಷ್ಟೇ ಹೊಡೆದ್ರು ಅಪ್ಪ ಅಮ್ಮನಿಗೆ ಹೇಳ್ತಿರ್ಲಿಲ್ಲ, ಅಷ್ಟು ಜೋರಾಗಿ ಹೊಡಿತಿದ್ದೆ. ನೋವಾದ್ರೂ ಅಟ್ಲೀಸ್ಟ್ ಅಮ್ಮ ಅಂತ ಕೂಡ ನೀನು ಕೂಗ್ತಿರ್ಲಿಲ್ಲ. ಒಳ್ಳೆ ಹುಡುಗಿ, ಬಾ ತಿಳುವಳಿಕೆ ಇರೋ ಹುಡುಗಿ. ಸಂಬಂಧ ಇಲ್ಲದೆ ಇದ್ರು ಎಲ್ಲರಿಗೂ ಸಹಾಯ ಮಾಡೋ ಮನಸ್ಸಿರೋಳು. ಆದ್ರೆ ಅವಳಿಗೆ ನಾನು ಯಾರು, ಏನಾಗ್ಬೇಕು ಅನ್ನೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ನಾನೊಬ್ಬ ಡಾಕ್ಟರ್ ಅನ್ನೋ ನೆನಪು ಕೂಡ ಇಲ್ಲ ಅನ್ಸತ್ತೆ. ನಿನ್ನ ಬಗ್ಗೆ ನಾನೇ ಬಲವಂತವಾಗಿ ತಿಳ್ಕೋಬೇಕು. ನೀನು ಬ್ಲಡ್ ಕೊಟ್ಟಾಗ, ನಂತರ ನಿನ್ನ ಯೂನಿವರ್ಸಲ್ ಪ್ರಾಬ್ಲಮ್ ಇದ್ದಾಗ ನಾನು ಬಲವಂತವಾಗಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ಗಾಗಿ ಇರಿಸ್ಕೊಂಡಿದ್ದಕ್ಕೆ ಇದ್ದೆ ಅಷ್ಟೇ. ನಿನ್ಗೆ ನಿಜವಾಗ್ಲೂ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಯಾಕೆ ಅಂತ ಕೇಳಬಹುದಾ ಎಂದಾಗ ಸಾನ್ವಿ, ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ಆರೋಗ್ಯದಲ್ಲಿ ನಂಗೇನು ಪ್ರಾಬ್ಲಮ್ ಇಲ್ಲ, ನನ್ನ ಕೈ ಏನೂ ನಡುಗ್ತಿಲ್ಲ. ನನ್ನನ್ನು ನೀವು ಬೈಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಹೇಳ್ತಿದ್ದೀರಾ ಎಂದಳು ಬಂಡ ಧೈರ್ಯದಲ್ಲಿ. ಮಾತು ಕೇಳಿ ವಿಕ್ರಮ್ ಅವಳ ಕೈಗೆ ಅವನ ಕೈ ಬೆಸೆದು ಹಿಡಿದುಕೊಂಡ. ಸಾನ್ವಿ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಳು. ಆದರೆ ವಿಕ್ರಮ್ ಅವಳ ಕೈಯನ್ನು ಇನ್ನೂ ಬಿಗಿಯಾಗಿ ಹಿಡಿದುಕೊಂಡು, ಈಗ ಹೇಳು, ನಾನು ಸುಮ್ಮನೆ ಹೇಳ್ತಿದ್ದೀನಾ? ಅದು ನಿನ್ನನ್ನ ಬೈಬೇಕು ಅಂತ? ನಿನ್ನ ತಪ್ಪನ್ನ ಮುಚ್ಚಿಡೋಕೆ ನನ್ನ ಮೇಲೆ ಎಂತ ಆಪಾದನೆ ಮಾಡ್ತಿದ್ಯಾ? ನೀನು ಇರೋದನ್ನ ಇಲ್ಲ ಅಂತ ಹೇಳಿ ಸಾಧಿಸೋ ಇಂಟೆಲಿಜೆಂಟ್ ಅಂತ ನನ್ಗೆ ಗೊತ್ತು. ನಿನ್ನ ಕೈ ನಡುಗ್ತಿದೆ, ನಿನ್ನ ಆರೋಗ್ಯ ಸರಿ ಇಲ್ಲ, ನೀನು ತುಂಬಾ ವೀಕ್ ಇದ್ಯಾ, ಇದೇ ಸತ್ಯ. ಅದನ್ನ ಸುಳ್ಳು ಅಂತ ಸಾಧಿಸೋ ಪ್ರಯತ್ನ ಮಾಡ್ಬೇಡ, ಅದಕ್ಕೆ ಸಾಕ್ಷಿ ನನ್ನ ಕೈಯಲ್ಲಿದೆ ಎಂದವನು ತನ್ನ ಹಿಡಿತ ಇನ್ನೂ ಬಿಗಿ ಮಾಡಿ, ಮತ್ತೆ ನಿನ್ನ ಜೊತೆ ಹೀಗೆ ಮಾತಾಡೋ ಚಾನ್ಸ್ ಸಿಗಲ್ಲ, ಅದಕ್ಕೆ ಬಲವಂತವಾಗಿ ಆದ್ರೂ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಹೇಳು ಸಾನ್ವಿ, ನಿನ್ಗೆ ನಾನು ಅಂದ್ರೆ ಇಷ್ಟ ಇಲ್ಲ ಅಲ್ವಾ? ಯಾಕೆ? ನನ್ಗೆ ಕಾರಣ ಗೊತ್ತಾಗ್ಬೇಕು. ನಾನು ವಿದೇಶದಿಂದ ಬಂದು 1 ವರ್ಷಕ್ಕಿಂತ ಜಾಸ್ತಿ ಆಯ್ತು. ಆದ್ರೆ ಅಷ್ಟು ದಿನದಲ್ಲಿ ಒಂದು ದಿನ ಕೂಡ ನೀನಾಗೆ ನನ್ನ ಹತ್ರ ಮಾತಾಡೋ ಪ್ರಯತ್ನ ಮಾಡಿಲ್ಲ. ನಾನು ಮೊದಲೆಲ್ಲ ನಿನ್ನನ್ನ ದ್ವೇಷ ಮಾಡ್ತಿದ್ದೆ ನಿಜ, ಆದ್ರೆ ನಾನು ಕಳ್ಕೊಂಡ ಬಾಲ್ಯದ ಸಂತೋಷದ ಕ್ಷಣಗಳು ಈಗ ನಿನ್ನ ಜೊತೆ ಕಳಿಬೇಕು ಅನ್ನಿಸ್ತಿದೆ. ಮಗುವಿನ ಮನಸ್ಸಿನ ಸಾನ್ವಿ ಜೊತೆ ನಾನು ಮಗುವಾಗಿ ಇರ್ಬೇಕು, ನಿನ್ ಜೊತೆ ಸಮಯ ಕಳಿಬೇಕು, ಮಾವನ ಮಗಳ ಜೊತೆ ಅತ್ತೆ ಮಗನಾಗಿ ಅಲ್ಲಿಗೆ ತಗೋಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಬಂದಿದೆ. ಸಮಯ ಮೀರಿದೆ ಅನ್ನೋದು ಗೊತ್ತು. ನಿನ್ನ ಮದುವೆಗೆ ಉಳಿದಿರೋದು ಇನ್ನೊಂದೇ ದಿನ, ಅದಷ್ಟೇ ಸಾಕು ನನ್ಗೆ ನಿನ್ನ ಜೊತೆ ಸಲಿಗೆಯಿಂದ ಇರೋಕೆ. ಆಮೇಲೆ ಅತ್ತೆ ಮಗನಾಗಿ ನನ್ನ ಕರ್ತವ್ಯಗಳು ಮಾತ್ರ ಉಳಿಯುತ್ತೆ. ಆದ್ರೆ ಆಗಲೂ ನನ್ಗೆ ಮಾವ ಅತ್ತೆ ಮಗನ ಹಕ್ಕು ಇದ್ದೇ ಇರತ್ತೆ. ಅದನ್ನ ಕಿತ್ತುಕೊಳ್ಳೋ ಹಕ್ಕು ನಿನ್ಗೂ ನಿನ್ನ ಗಂಡಂಗೂ ಇಲ್ಲ. ಆದ್ರೆ ಈಗ ಇರೋ ಸಲಿಗೆ ಆಗ ನನ್ಗೆ ಇರತ್ತೋ ಇಲ್ವೋ ಗೊತ್ತಿಲ್ಲ. ನಿನ್ನ ಗಂಡನ ಎದುರು ನಿನ್ನ ಕೈ ಹಿಡ್ಕೊಳ್ಳೋಕೆ ಮುಜುಗರ ಆಗ್ಬಹುದು, ಅಥವಾ ನಿನ್ಗೆ ಹಿಂಸೆ ಆಗ್ಬಹುದು. ಅದಕ್ಕೆ ಇವತ್ತು ನಾಳೆ ಅಲ್ಲಲ್ಲ ನಿತಿನ್, ನಿನ್ಗೆ ತಾಳಿ ಕಟ್ಟೋ ಕೊನೆಯ ಕ್ಷಣದವರೆಗೂ ನಾನು ನಿನ್ನ ಹತ್ರ ಸಲಿಗೆ ತಗೋತೀನಿ. ಹೇಗೆ ಅಂದ್ರೆ ಎಂದವನು ಅವಳ ಜಡೆ ಎಳೆದ. ಮೂಗಿನ ತುದಿ ಹಿಡಿದುಕೊಂಡು, ನನ್ನ ಮಾವನ ಮಗಳಿಗೆ ಮೂಗಿನ ತುದಿಯಲ್ಲಿ ಕೋಪ ಇದೆ, ಅದಕ್ಕೆ ಮೂಗು ಇಷ್ಟು ಕೆಂಪಾಗೋದು. ಗಂಡು ಬೀರಿ, ರಾಕ್ಷಸಿ ಅಲ್ಲ, ಮುದ್ದು ರಾಕ್ಷಸಿ. ಈ ಮುದ್ದು ರಾಕ್ಷಸಿಗೆ ಒಬ್ಬ ಮುದ್ದು ಇನ್ನೋಸೆಂಟ್ ಹುಡುಗನ್ನ ಮದ್ವೆ ಮಾಡಿಸ್ತಿದ್ದೀನಿ. ಅವನ ಕತೆ ಅಷ್ಟೇ, ಗೋವಿಂದ. ಅವನೇನಾದ್ರೂ ಕಿತಾಪತಿ ಮಾಡಿದ್ರೆ ಈ ಗಂಡು ಬೀರಿ ಅವನಿಗೆ ಗುದ್ದು ಕೊಡ್ತಾಳೆ ಎಂದವನಿಗೆ ಆ ಸಂದರ್ಭವನ್ನು ಊಹಿಸಿಕೊಂಡು ಮನಸ್ಸಲ್ಲಿ, ಇಲ್ಲ, ಅವಳು ಆ ರೀತಿ ಬೇರೆಯವರ ಜೊತೆ ನಡ್ಕೋಬಾರ್ದು, ನಾನು ಮಾತ್ರ ಅವಳನ್ನ ಕೆಣಕಬೇಕು. ಅವಳು ಕೊಡೋ ಏಟು ನನ್ಗೆ ಮಾತ್ರ ಸೀಮಿತ. ಅವಳು ಯಾರ ಜೊತೆ ಇರ್ಲಿ, ಅವಳ ಗಂಡ ನಿತಿನ್ ಜೊತೆ ಕೂಡ ಅಷ್ಟೆಲ್ಲ ಸಲಿಗೆ ಇಟ್ಕೋಬಾರ್ದು ಎಂದು ಯೋಚಿಸಿದವನಿಗೆ ತನ್ನದೇ ಯೋಚನೆ ವಿಚಿತ್ರವೆನಿಸಿತು. ವಿಕ್ರಮ್ ಸರ್, ನನ್ನ ಕೈ ಬಿಡಿ ಪ್ಲೀಸ್ ಎಂದಾಗ ವಿಕ್ರಮ್ ಅವಳನ್ನು ಗೋಡೆಗೆ ಒರಗಿಸಿ ಮುಖದ ಬಳಿ ಮುಖವಿಟ್ಟು ಅವಳ ಕಂಗಳನ್ನೇ ನೋಡುತ್ತಾ, ಇಲ್ಲ, ನಿನ್ನ ಕೈ ಬಿಡಲ್ಲ, ನನ್ನನ್ನ ಮಾವ ಅನ್ನು, ಇಲ್ಲ ವಿಕ್ರಮ್ ಹೋಗೋ ಬಾರೋ ಅಂತ ಮಾತಾಡ್ಸು. ಇದು ನನ್ನ ಮಹದಾಸೆ. ಮದುವೆ ಆದ್ಮೇಲೆ ಹಾಗೆ ಕರಿತೀನಿ ಅಂತ ನೀನು ಹೇಳಿದ್ಯಾ, ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಬೇಡ ಕಣೆ, ಮದುವೆ ಆದ್ಮೇಲೆ ನೀನು ನಿತಿನ್ ಹೆಂಡತಿಯಾಗಿರ್ತೀಯ. ಆದ್ರೆ ಈಗ ನೀನು ನನ್ನ ಅವನ ಮಗಳಾಗಿ ನನ್ನನ್ನ ಮಾವ ಅನ್ನು. ನೋಡು ಪ್ಲೀಸ್, ನನ್ಗೆ ಆ ಪದಾನ ಕೇಳ್ಬೇಕು ಅಂತ ಅನ್ನಿಸ್ತಿದೆ ಎಂದಾಗ ಸಾನ್ವಿ, ಸ್ವಲ್ಪ ನನ್ನ ಮಾತು ಕೇಳಿ. ನೀವು ಹೇಳಿದ ಹಾಗೆ ಸಮಯ ಮೀರಿದೆ, ಇನ್ನು ಉಳಿದಿರೋದು ಒಂದೇ ದಿನ. ಅಷ್ಟಕ್ಕೆಲ್ಲ ನಮ್ಮಿಬ್ಬರ ಮಧ್ಯೆ ಆ ಬಾಂಧವ್ಯದ ಅವಶ್ಯಕತೆ ಇಲ್ಲ. ಯಾವ ಕಾರಣಕ್ಕೂ ನಾನು ನಿಮ್ಮ ಜೊತೆ ಆ ಸಲಿಗೆ ತಗೊಳ್ಳಲ್ಲ, ಯಾವತ್ತೂ ತಗೊಳ್ಳಲ್ಲ.
ಏನು ನೀವು ಆಸೆ ಪಟ್ರಿ ಅಂತ ಒಂದು ಸಲ ಮಾವ ಅಂತ ಕರೆಯೋದಕ್ಕೆ ಒಪ್ಕೊಂಡೆ ಅಷ್ಟೇ. ಅದು ಮದುವೆ ಆದ ದಿನ ನನ್ನ ಗಂಡನ ಮನೆಗೆ ಹೋಗೋಕೆ ಮುಂಚೆ ನಿಮ್ಮನ್ನ ನೀವು ಹೇಳಿದ ರೀತಿ ಕರೆದು ಹೋಗಿ ಬರ್ತೀನಿ ಅಂತಷ್ಟೇ ಹೇಳಬೇಕೆಂದುಕೊಂಡೆ ಅಷ್ಟೇ ಎಂದಾಗ ವಿಕ್ರಮ್, ಹೋ, ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಯಾವ ಭಾವನೆ ಇಲ್ಲ ಅಲ್ವಾ? ನಾನು ಇಷ್ಟು ವರ್ಷ ಮಾಡಿದ್ದನ್ನೇ ಈಗ ನೀನು ಮಾಡ್ತಿದ್ಯಾ ಅಲ್ವಾ? ದ್ವೇಷ ಮಾಡ್ತಾ ನನ್ ಮೇಲೆ ಸೇಡು ತೀರಿಸ್ಕೊತಿದ್ಯಾ? ಯಾಕೆ ನೀನು ನನ್ ಜೊತೆ ಮಾತಾಡೋಕೆ ಇಷ್ಟಪಡಲ್ಲ? ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ನನ್ಗೆ ಗೊತ್ತಾಗ್ಬೇಕು. ಆಗೋದೇನು? ನನ್ಗೆ ಗೊತ್ತಿದೆ, ನಾನು ನಿನ್ಗೆ ಅಪರಿಚಿತ ಇದ್ದಂತೆ. ಅದಕ್ಕೆ ತಾನೇ ನಿನಗೆ ನನ್ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ. ನನ್ಗೇನೇ ಆದ್ರೂ ನಿನಗೆ ಏನು ಅನ್ಸಲ್ಲ. ಸಂತೋಷ ಆದ್ರೂ ಏನು ಅನ್ಸಲ್ಲ, ದುಃಖ ಆದ್ರೂ ಏನು ಅನ್ಸಲ್ಲ. ನನ್ನ ಫೀಲಿಂಗ್ಸ್ ಬಗ್ಗೆ ನಿನ್ಗೆ ಏನು ಆಗ್ಬೇಕಾಗಿಲ್ಲ ಅಲ್ವಾ? ಅದನ್ನೇ ನಿನ್ನ ಮಾತಲ್ಲೇ ಕೇಳ್ಬೇಕು. ಹೇಳು, ನಾನು ನಿನ್ಗೆ ಏನು? ಇನ್ನೊಂದು ದಿನ ಅಷ್ಟೇ ಕಣೆ, ನೀನು ಬೇರೆಯವರ ಹೆಂಡತಿ ಆಗ್ತೀಯಾ. ಆಗ ನೀನು ನನ್ನಿಂದ ಇನ್ನೂ ದೂರ ಹೋಗ್ತೀಯಾ? ಪ್ಲೀಸ್ ಕಣೆ, ಇವತ್ತಿಂದ ನಿನ್ಗೆ ತಾಳಿ ಕಟ್ಟೋವರೆಗೂ ನನ್ನ ಮಾವನ ಮಗ ಅನ್ಕೊಂಡು ನನ್ ಜೊತೆ ಫ್ರೆಂಡ್ಲಿ ಆಗಿದ್ಬಿಡೆ. ಇದು ನನ್ನ ಹಂಬಲ್ ರಿಕ್ವೆಸ್ಟ್, ಅಥವಾ ನನ್ನ ಜೀವನದ ಕೊನೆ ಆಸೆ ಅನ್ಕೊಳೆ ಎಂದಾಗ ಸಾನ್ವಿಯ ಹೃದಯಕ್ಕೆ ಚೂಪಾದ ವಸ್ತುವಿನಿಂದ ಚುಚ್ಚಿದ ಅನುಭವವಾಯಿತು. ಆದರೆ ಅವಳು ತನ್ನ ಮನಸ್ಸಲ್ಲಿ ವಿಕ್ರಮ್ ಬಗ್ಗೆ ಇರೋ ಪ್ರೀತಿನ ಹೇಳ್ಕೊಳ್ಳೋ ಅವಕಾಶ ಅವಳಿಗೆ ಇರ್ಲಿಲ್ಲ. ಅವಳು ಮನಸ್ಸಲ್ಲಿ, ದೇವ್ರೆ, ಈ ಕ್ಷಣ ನನ್ಗೆ ಕೂಗಿ ಐ ಲವ್ ಯು ವಿಕ್ರಮ್ ಮಾವ ಅಂತ ಹೇಳ್ಬೇಕು ಅನ್ನಿಸ್ತಿದೆ, ಆದ್ರೆ ಹೇಳೋಕೆ ಆಗಲ್ಲ. ನನ್ನ ಮನಸ್ಸಲ್ಲಿ ಅವರ ಬಗ್ಗೆ ಇರೋದು ಒಂದೇ ಭಾವನೆ, ಅದು ಪ್ರೀತಿ. ಆದ್ರೆ ನನ್ಗೆ ಅದನ್ನ ಹೇಳೋ ಅವಕಾಶ ಇಲ್ಲ. ಅಯ್ಯೋ ದೇವ್ರೆ, ನಾನು ಇವರ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿ? ಕಾಪಾಡಪ್ಪ ಅಂತ ಬೇಡಿಕೊಳ್ಳುತ್ತಿದ್ದ ಅವಳನ್ನು ವಿಕ್ರಮ್, ಹೇಳು ಸಾನ್ವಿ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಎನ್ನುತ್ತಿದ್ದ ಅವನ ಧ್ವನಿಯಲ್ಲಿ ನೋವಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಅಂಜಲಿ ಬಂದಳು. ಅವಳನ್ನ ನೋಡಿದರೂ ವಿಕ್ರಮ್ ಸಾನ್ವಿ ಕೈ ಬಿಟ್ಟಿರಲಿಲ್ಲ. ಅವಳು ಗಾಬರಿಯಿಂದ ತನ್ನ ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು. ವಿಕ್ರಮ್ ಅವಳ ಕೈ ಗಟ್ಟಿಯಾಗಿ ಹಿಡಿದಿದ್ದ. ಅಂಜಲಿ, ಸಾನ್ವಿ ಬನ್ನಿ, ಎಲ್ಲಾ ಅರೇಂಜ್ಮೆಂಟ್ಸ್ ಆಗಿದೆ, ಗೆಸ್ಟ್ ಎಲ್ಲ ಬಂದಿದ್ದಾರೆ. ಸ್ವರ್ಣಮ್ಮ, ಸುಶೀಲಮ್ಮ ನಿಮ್ಮನ್ನ ಬಾ ಅಂದ್ರು ಎಂದಾಗ ವಿಕ್ರಮ್, ಸರಿ, ನೀನು ಹೋಗಿರು ಅಂಜಲಿ, ನಾನು ಇವಳನ್ನು ಕರ್ಕೊಂಡು ಬರ್ತೀನಿ ಎಂದಾಗ ಸಾನ್ವಿ, ನಾನು ಅಂಜು ಅಕ್ಕ ಜೊತೆ ಹೋಗ್ತೀನಿ ಎನ್ನುವಷ್ಟರಲ್ಲಿ ಅಂಜಲಿ ರೂಮ್ ನಿಂದ ಹೊರಗೆ ಹೋಗಿದ್ದಳು. ವಿಕ್ರಮ್, ನೀನು ನನ್ನಿಂದ ತಪ್ಪಿಸಿಕೊಳ್ಳೋಕೆ ನೋಡ್ತೀಯಾ ಅಲ್ವಾ? ನಾನು ಎಷ್ಟು ಪ್ರಶ್ನೆ ಕೇಳಿದೆ, ಆದ್ರೆ ನೀನು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಎಂದಾಗ ಸಾನ್ವಿ, ನೋಡಿ, ನನ್ಗೆ ಕೈ ತುಂಬಾ ನೋವಾಗ್ತಿದೆ, ಪ್ಲೀಸ್ ಕೈ ಬಿಡಿ ಎಂದಾಗ ವಿಕ್ರಮ್ಗೆ ತಾನು ಸಾನ್ವಿ ಕೈಯನ್ನು ತುಂಬಾ ಗಟ್ಟಿಯಾಗಿ ಹಿಡಿದುಕೊಂಡಿದ್ದು ಅರಿವಿಗೆ ಬಂತು. ಅವನು ಆತಂಕದಿಂದ ಹಿಡಿತ ಸಡಿಲಿಸಿದ. ಈ ಕೈ ಕೆಂಪಾಗಿತ್ತು. ನೋವಿನಿಂದ ಅವಳ ಕಣ್ಣಲ್ಲಿ ನೀರು ಚಿನುಗುತ್ತಿತ್ತು. ಅವಳು ರೂಮ್ ನಿಂದ ಹೊರಗೆ ಹೋದಳು. ವಿಕ್ರಮ್ ತನ್ನಷ್ಟಕ್ಕೆ, ಕೊನೆಗೂ ನನ್ನೆಲ್ಲ ಪ್ರಶ್ನೆಗಳಾಗೆ ಉಳಿದ್ವು. ನಿನ್ಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಅದಕ್ಕೆ ಕೈ ಬಿಟ್ಟ ತಕ್ಷಣ ಓಡ್ದೆ. ಇಷ್ಟು ದಿನದಿಂದ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ನಿನ್ನಿಂದ ಯಾವ ಉತ್ತರ ಸಿಕ್ಕಿಲ್ಲ. ಇರ್ಲಿ, ಒಂದಲ್ಲ ಒಂದು ದಿನ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಭಾವನೆ ಹೊರಗೆ ಬರಲೇಬೇಕು ಎಂದುಕೊಂಡವನು ಅರಿಶಿಣ ಶಾಸ್ತ್ರ ನಡೆಯುವ ಸ್ಥಳಕ್ಕೆ ಬಂದವನು ಪಂಕಜ್ ಬಳಿ ಬಂದು ಕುಳಿತ. ಸಾನ್ವಿಗೆ ಸ್ವರ್ಣ, ಸುಶೀಲ ಅರಿಶಿಣ ಹಚ್ಚಿದ ನಂತರ ಎಲ್ಲರೂ ಅರಿಶಿಣ ಶಾಸ್ತ್ರ ಮಾಡುತ್ತಿದ್ದರು. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು, ಆದರೆ ಅವಳ ಮುಖದಲ್ಲಿ ಆಯಾಸ ಕಾಣುತ್ತಿತ್ತು. ವಿಕ್ರಮ್, ಪಂಕಜ್, ಸಾನ್ವಿ ತುಂಬಾ ಸುಸ್ತಾಗಿದ್ದಾಳೆ ಕಣೋ, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಎಂದಾಗ ಪಂಕಜ್, ವಿಕ್ರಮ್ ಪ್ಲೀಸ್, ನೀನು ಟೆನ್ಷನ್ ಮಾಡ್ಕೋಬೇಡ. ಅರಿಶಿಣ ಶಾಸ್ತ್ರ ಮುಗಿದ ಮೇಲೆ ಅವಳಿಗೆ ಡ್ರಿಪ್ಸ್ ಇಂಜೆಕ್ಷನ್ ಹಾಕೋಣ, ಮತ್ತೆ ಎಳೆನೀರಿನ ಜೊತೆಗೆ ಸಕ್ಕರೆ ಉಪ್ಪು ಹಾಕಿ ಕುಡಿಸಿ ಅಂತ ಶರಣ್ಯ ಪಲ್ಲವಿಗೆ ಹೇಳ್ತೀನಿ. ಪ್ಲೀಸ್ ನೀನು ವರಿ ಮಾಡ್ಕೋಬೇಡ ಎಂದ ಅವನ ಕೈ ಮೇಲೆ ಕೈ ಇಡುತ್ತಾ. ಸುಮಾರು 1 ಗಂಟೆಯ ಕಾಲ ಅರಿಶಿನ ಶಾಸ್ತ್ರ ನಡೆಯಿತು. ರಾಮು, ಪ್ರಕಾಶ್, ಪಂಕಜ್, ರಾಹುಲ್, ಸಂಜಯ್, ಪ್ರೀತಮ್, ಜಗನ್ ಕೂಡ ಸಾನ್ವಿಗೆ ಅರಿಶಿನ ಹಚ್ಚಿದರು. ಕೊನೆಯಲ್ಲಿ ಸುಶೀಲ ವಿಕ್ರಮ್ನನ್ನು ಕುರಿತು, ವಿಕ್ರಮ್ ಬಾಪ, ನೀನೊಬ್ಬನೇ ಉಳಿದಿರೋದು, ಸಾನ್ವಿಗೆ ನೀನು ಅರಿಶಿನ ಹಚ್ಚಿ ಅವಳನ್ನ ಎತ್ಕೊಂಡು ಹೋಗಿ ರೂಮ್ಗೆ ಬಿಟ್ಟು ಬರಬೇಕು. ಅವಳನ್ನ ನಡೆಸೋ ಹಾಗಿಲ್ಲ. ಲೆಕ್ಕದಲ್ಲಿ ಸೋದರ ಮಾವ ಅಂದ್ರೆ ರಾಮು ಅಣ್ಣ ಎತ್ಕೊಂಡು ಹೋಗ್ಬೇಕು, ಆದ್ರೆ ಅವರಿಗೆ ಈ ವಯಸ್ಸಲ್ಲಿ ಆಗಲ್ಲ. ಚಿಕ್ಕಂದಿನಲ್ಲಿ ಅವಳನ್ನ ಹೆಗಲ ಮೇಲೆ ಹೊತ್ತು ತಿರುಗಿದ್ದಾರೆ. ಈಗ ನಿನ್ನ ಸರದಿ ಎಂದಾಗ ವಿಕ್ರಮ್ ಸಾನ್ವಿ ಕಡೆ ನೋಡಿದ. ಅವಳು ತಲೆ ತಗ್ಗಿಸಿ ಕುಳಿತಿದ್ದಳು. ವಿಕ್ರಮ್ ಸಾನ್ವಿ ಬಳಿ ಬಂದವನು ಅರಿಶಿನ ತೆಗೆದುಕೊಂಡು ಅವಳ ಕೆನ್ನೆಗೆ, ಕೈಗಳಿಗೆ ಅರಿಶಿನ ಹಚ್ಚಿದ. ನಂತರ ಅವಳನ್ನು ಎತ್ತಿಕೊಳ್ಳಲು ಮುಜುಗರ ಪಡುತ್ತಿದ್ದವನನ್ನು ಸುಶೀಲ, ಅಯ್ಯೋ ಯಾಕಪ್ಪ ನಾಚಿಕೆ ಪಡ್ತೀಯಾ, ನೀನು ಅವಳ ಮಾವ ಎಂದಾಗ ಪಂಕಜ್, ಸಂಜಯ್, ಪಲ್ಲವಿ ಎಲ್ಲರೂ ವಿಕ್ರಮ್ ಕಡೆ ನೋಡಿದರು. ಅವನು ಹೇಳಿದ ಮಾತುಗಳನ್ನು ನೆನೆಸಿಕೊಂಡು ಅವನ ಮುಖ ಕೆಂಪಾಯಿತು. ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಾಗದೆ ಸಾನ್ವಿಯನ್ನು ಎತ್ತಿಕೊಂಡ. ಸುಶೀಲ ಸಾನ್ವಿಯನ್ನು ಕುರಿತು, ಸಾನ್ವಿ, ನೀನು ಕೈಯನ್ನು ವಿಕ್ರಮ್ ಕೊರಳು ಬೆಳೆಸಿ ಹಿಡ್ಕೋ, ಇಲ್ಲ ಅಂದ್ರೆ ಅವನಿಗೆ ಕಷ್ಟ ಆಗತ್ತೆ ಎಂದಳು. ಸಾನ್ವಿ ಸುಶೀಲ ಹೇಳಿದಂತೆ ಮಾಡಿದಳು. ಹಾಗೆ ಪಲ್ಲವಿ ಹೇಳಿದಂತೆ ತನ್ನ ಮೈ ಮೇಲಿದ್ದ ಅರಿಶಿಣ ವಿಕ್ರಮ್ ಮೈಗೂ ಮೆತ್ತಿಕೊಳ್ಳುವಂತೆ ಮಾಡಲು ಇಲ್ಲಗೆ ತನಗೇನು ತಿಳಿಯದವಳಂತೆ ತನ್ನ ಕೆನ್ನೆಯನ್ನು ವಿಕ್ರಮ್ ಕೆನ್ನೆಗೆ ತಾಕಿಸಿ ಭುಜದ ಮೇಲಿದ್ದ ಕೈಯಿಂದ ಇನ್ನೊಂದು ಕೆನ್ನೆಗೆ ಅರಿಶಿಣ ಮೆತ್ತಿಕೊಳ್ಳುವಂತೆ ಮಾಡಿದಳು. ವಿಕ್ರಮ್, ಏಯ್, ಸುಮ್ನೆ ಇರೋದಕ್ಕೆ ಆಗಲ್ವಾ? ಒದ್ದಾಡ್ತಾ ಇದೀಯಾ? ಎತ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ನೋಡೋಕೆ ಕಡ್ಡಿ ತರ ಇದೆಯಾ ಅಷ್ಟೇ, ಆದ್ರೆ ತುಂಬಾ ಭಾರ ಇದೆಯಾ ಕಣೆ, ಸುಮ್ನೆ ಇರು
ಒದ್ದಾಡ್ಬೇಡ, ಒದ್ದಾಡಿದ್ರೆ ಇಲ್ಲೇ ದಪ್ಪಂತ ಕೆಳಗಡೆ ಬಿಸಾಕ್ತೀನಿ ಎಂದಾಗ ಸಾನ್ವಿ ಮೆಲ್ಲಗೆ ರಾಕ್ಷಸರಾಯ ಎಂದಾಗ ವಿಕ್ರಮ್ ಏನೇ ಅಂದೆ ಮಾವ ಅನ್ನು ಅಂದ್ರೂ ಆಗಲ್ಲ, ವಿಕ್ರಮ್ ಅನ್ನು ಅಂದ್ರೆ ಅನ್ನೋಕ್ಕಾಗಲ್ಲ, ಆದ್ರೆ ಬೇರೆ ಬೇರೆ ಹೆಸರಲ್ಲಿ ಕರಿತೀಯ ಅಲ್ವಾ ದುರ್ವಾಸಮನಿ, ಮತ್ತೆ ಈಗ ಇನ್ನೊಂದು ಹೆಸರು ಹೇಳೆ ಏನಂದೆ ಎಂದಾಗ ಸಾನ್ವಿ ಏನೂ ಇಲ್ಲ, ಜೋಪಾನವಾಗಿ ಎತ್ಕೊಂಡು ಹೋಗಿ ಅಂದೆ ಅಷ್ಟೇ ಎಂದಾಗ ವಿಕ್ರಮ್ ನಮ್ಗೆ ಗೊತ್ತು ನಿನ್ನನ್ನ ಹೇಗೆ ಜೋಪಾನ ಮಾಡ್ಬೇಕು ಅಂತ, ನೀನೇನು ನನ್ಗೆ ಜೋಪಾನ ಹೇಳೋ ಅವಶ್ಯಕತೆ ಇಲ್ಲ, ನೀನು ಚಿಕ್ಕವಳಿದ್ದಾಗ ಹೇಳಿದ್ದನ್ನು ಇನ್ನೂ ಮರ್ತಿಲ್ಲ ಅನ್ಸುತ್ತೆ. ಅಪ್ಪ ಅಮ್ಮ ಯಾವಾಗ್ಲೂ ಜೋಪಾನ ಹೇಳ್ಬೇಕಿತ್ತು, ನಿನ್ಗೆ ಸೋಫಾ ಮೇಲೆ ಹತ್ತಿದ್ರು, ಚೇರ್ ಮೇಲೆ ಕೊನೆಗೆ ಒಂದು ಮೆಟ್ಟಿಲು ಹತ್ತಿದ್ರು ವರ್ಣ, ರಾಮು ನನ್ಗೆ ಜೋಪಾನ ಹೇಳಿ ಅಂತ ನೀನೇ ಕೇಳಿ ಹೇಳಿಸ್ಕೊತಿದ್ದೆ, ಜೊತೆಗೆ ಈಗ್ಲೂ ನನ್ಗೂ ಅದೇ ಹೇಳ್ತಿದ್ಯಾ ಎಂದ ಸಿಡುಕುತ್ತಾ. ಆಗ ಸಾನ್ವಿ ನೀವು ಈಗ್ಲೂ ಅದೇ ಸಿಡುಕು ಮೂತಿ ಸಿದ್ದಪ್ಪ ಎಂದಳು ಕೊಣಕುತ್ತ. ವಿಕ್ರಮ್ ಮತ್ತೆ ಏನೇ ಅಂತಿದ್ಯಾ, ಎಷ್ಟೇ ಹೆಸರು ಇಡ್ತೀಯ ನೀನು, ನನ್ನ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಸಾಕು, ಅದನ್ನೇ ಕರಿ ಅಂದ್ರೂನು ಕರಿಯಲ್ಲ, ಸಂಬಂಧದಲ್ಲಿ ಮಾವ ಹಾಗೂ ಕರಿಯಲ್ಲ, ಆದ್ರೆ ಬೇರೆ ಬೇರೆ ಹೆಸರಲ್ಲಿ ಕರೀತಾಳೆ ಎಂದ. ಸಾನ್ವಿಗೆ ವಿಕ್ರಮ್ನ ಪೇಚಾಟ ನೋಡಿ ನಗು ಬಂತು, ಆದ್ರೆ ಅವನಿಗೆ ಭಯಪಟ್ಟು ಸುಮ್ಮನಾದಳು. ವಿಕ್ರಮ್ ಸಾನ್ವಿಯನ್ನು ರೂಮಿನ ಒಳಗೆ ಕರೆದುಕೊಂಡು ಬಂದವನು ಬಾತ್ರೂಮ್ ಡೋರ್ ಬಳಿ ನಿಂತು ಬಾತ್ರೂಮ್ ಡೋರ್ ತೆಗಿ ಎಂದಾಗ ಸಾನ್ವಿ ಬೇಡ ಇಲ್ಲೇ ಇಳಿಸಿ ಪರವಾಗಿಲ್ಲ, ನಿಮ್ಗೆ ಕಷ್ಟ ಆಗುತ್ತೆ ಎಂದಾಗ ವಿಕ್ರಮ್ ಕೋಪದಲ್ಲಿ ತೆಗಿಯೇ, ಇಷ್ಟು ದೂರ ಎತ್ಕೊಂಡು ಬಂದಿದ್ದೀನಿ, ಆಗ ಕಷ್ಟ ಆಗಿಲ್ಲ, ಇನ್ನು ಒಂದು ಹೆಜ್ಜೆ ಇಡೋಕೆ ಕಷ್ಟ ಆಗುತ್ತೆ ಅಲ್ವಾ ಎಂದ. ಸಾನ್ವಿ ಏನು ಮಾತನಾಡದೆ ಬಾತ್ರೂಮ್ ಡೋರ್ ತೆಗೆದಳು. ಮುಂದೇನು ಪ್ರತಿಯೊಂದು ವಿಷಯಕ್ಕೂ ಜಗಳ ಆಡೋ ಈ ಜೋಡಿ ಮದ್ವೆ ಆದ್ರೆ ಚೆನ್ನಾಗಿರತ್ತಾ? ಹೌದು ಅನ್ನೋರು ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.